ಬರೋದಕ್ಕೆ ಹೋದೆ. ನೀವೆಲ್ಲಿ ಬಿಟ್ಬಿಡ್ತೀರಾ ಅಂತ ನಿಮ್ಮನ್ನ ಹಿಡ್ಕೊಳಕ್ ಬಂದೆ. ನೀನೇ ಬರ್ಬೇಕಂಬಿಡದೆ. ಏನು ಯಜಮಾನ್ರೆ ನಂಗೆ ಎಬ್ಬರಿಸ್ಬಾರ್ದಾ? ನಾನೇನು ಮಾಡಿಲ್ಲ. ಅಷ್ಟೇ ಕಾಲ್ ಮುರಿತು. ಈ ಮನೆಯಲ್ಲಿ ಡಜನ್ ಕಾಲ್ಗಳಿವೆ. ಆ ಕಾಲ್ಗಳಿಗೆ ಏನು ಆಗದೆ ಚಪ್ಪಲ್ ಕಾಲ್ಗಳಿಗೆ ಬರಬೇಕಾ? ಅದು ಮಾತ್ರ ಸೇವ್ರೆ, ನಾನು ಮೆಟ್ಲಿಂದ ಇಳಿಯುವಾಗ ಸ್ವಲ್ಪ ಎಡಬಿಟ್ಟೆ. ನನ್ನನ್ನು ಕಾಪಾಡೋದಕ್ಕೆ ಅಂತ ಬಂದಿದ್ದಾಳೆ. ಏನು ಇವಳು ಲೇಡಿ ಸಾಹಸ ಸಿಮ್ಮಿಡಿ ಮನೆಗೆ ಇವಳು ದಬಕಂಬಿದ್ದು ಕಾಲೆಲ್ಲ ಲೊಟಕ್ ಬಂದಿರ್ಬೇಕು. ಏನು ಯಜಮಾನ್ರೆ ಕಾಲ್ ಮುರಿದ್ಮೇಲೂ ಇಷ್ಟೊಂದು ಸಂತೋಷ ಸಿಗುತ್ತೆ ಅಂತ ಈಗಲೇ ಗೊತ್ತಾಗ್ತಾ ಇರೋದು. ನಿಮ್ಗೇನು ಆಗಿಲ್ಲ ತಾನೆ? ನೀನ್ ಅಡ್ಡ ಬಂದ್ಬಿಟ್ಟೆ. ಅಪ್ಪಿ ತಪ್ಪಿ ನಾನೇನಾದ್ರೂ ಕೆಳಗಡೆ ಬಿದ್ದಿದ್ರೆ ನಿನ್ನ ಜಾಗದಲ್ಲಿ ನಾನು ಕೂತಿರ್ತಿದ್ದೆ. ನನ್ನ ಕಾಲೇ ಲೊಟಕ್ ಬಂದಿರೋದು. ಇವನು ಯಾವಾಗಲೂ ಮೆಟ್ಟು ಇಳಿಯೋದೇ ಹಾಗೆ. ಈ ಕಡೆ ಮೆಟ್ಟಲನ್ನ ತೆಗೆಸಿ ಎಲ್ಲಾದ್ರೂ ಧೂಳ ಬಿಸಾಕಿಸ್ಬಿಡ್ಬೇಕು. ಇಲ್ಲ ಮಾತ್ರ ಶಿವ್ರೆ, ಇವತ್ತು ಯಾಕೋ ನಾನು ಮಧ್ಯದ ಮೆಟ್ಲಲ್ಲೇ ಎಡವುನಪ್ಪ. ಹಾಗಾದ್ರೆ ಈ ಮೆಟ್ಟಲುಗಳನ್ನೆಲ್ಲ ತೆಗೆಸಿ ಧೂಳ ಬಿಸಾಕಿಸ್ತೀನಿ. ನಾನು ಇಲ್ಲದೆ ಇರುವಾಗ ಹಾಗೇನಾದ್ರೂ ಮಾಡ್ಬಿಟ್ರೆ ನೀವು ಮೆಟ್ಲು ಕಿತ್ತಿದ್ರೆ ತಾರ್ಸಿ ನಿಮ್ ತಲೆ ಮೇಲೆ ಬಿದ್ದುಬಿಡುತ್ತೆ. ಏನು ಯಜಮಾನ್ರೆ ನನ್ ಕಾಲ್ ಮುರಿದೋಗಿದ್ಯೋ ಅಥವಾ ಅಲ್ಲೇ ಇದೆಯೋ ನೋಡಿ. ಚಂಪ, ಕಾಲು ನಿಂದು ನೋವು ನಂದು ಅನ್ಕೊಂಡು ಇದೇ ಬಿಸಿನಲ್ಲಿ ಸ್ವಲ್ಪ ನಡೆದ್ಬಿಡು. ಆಸ್ಪತ್ರೆಗೆ ಹೋಗೋ ಖರ್ಚು ತಪ್ಪುತ್ತೆ. ನಾನು ಒಬ್ಳ ಕೈಲೇ ನಡೆಯಕ್ ಆಗಲ್ಲ. ನೀವೇ ಸ್ವಲ್ಪ ಸಹಾಯ ಮಾಡಿ. ಯಾಕೆ ಮಾತೃಶ್ರೀ ಅವರು ಇದಾರಲ್ಲ, ಅವರೇ ಸಹಾಯ ಮಾಡ್ತಾರೆ. ಏನ್ ಹೇಳ್ತಾ ಇದೆಯೋ? ಈ ವಯಸ್ಸಿನಲ್ಲಿ ನಾನು ಕೋಲ್ ಹಿಡ್ಕೊಂಡು ತಿರುಗಾಡ್ಬೇಕು. ಅಂಥದ್ರಲ್ಲಿ ಏನೋ ಲಾಮ ಕೃಷ್ಣ ಅಂತ ತಿರುಗಾಡ್ತಾ ಇದ್ದೀನಿ. ನಾನು ಇವಳನ್ನ ತಿರುಗಾಡ್ಸಕ್ ಹೋಗಿ ನನ್ ಸೊಂಟ ಉಳುಕಿ ಆ ಖರ್ಚು ನಿನ್ನ ಮೈ ಮೇಲೆ ಬರಲ್ವೇನೋ? ಯಜಮಾನ್ರೆ ಆಗ್ತಿಲ್ಲ, ನನ್ ಕೈಲಿ ನೋವಾಗ್ತಿದೆ. ಏನ್ರಿ ಅದು ನಡೆದಾಡ್ಸೋ ಸೇವೆ? ಅದು ನೋಡಿ ಮೇಡಮ್, ಚಂಪ ದಬಾರಂತ ಬಿದ್ಬಿಟ್ಟು ಕಾಲು ಮುರಿದೋಗ್ಬಿಟ್ಟಿದೆ. ಬಿದ್ರೆ ಏನ್ ಬೇಕಾದ್ರೂ ಮುರ್ಕೋತಾಳೆ. ಯಾವ್ದಾದ್ರು ಈ ರೀತಿ ಸೇವೆ ಮಾಡಿದ್ದೀರಾ? ನೀನು ಕಾಲ್ಗಳನ್ನ ಮುಲ್ಕೋ, ಅವನು ನಿನಗೆ ಸೇವೆ ಮಾಡ್ತಾನೆ. ನನ್ ಕಾಲ್ ಮುರಿಲಿ ಅಂತಾನೆ ಈ ಮನೇಲಿ ಇರೋರೆಲ್ಲರೂ ಕಾಯ್ತಾ ಇದ್ದಾರೆ. ಅಯ್ಯ ಸಾಕು ಸುಮ್ನಿರಮ್ಮ. ಇವಳಾಗಿದ್ದಕ್ಕೆ ಬೀಳಾಯ್ತು ನನ್ನ ಮಗನ್ನ ಕಾಪಾಡಿದ್ಲು. ಅದೇ ನೀನೇ ಏನಾದ್ರೂ ಆಗಿದ್ದಿದ್ರೆ ಅವನ ಎರಡೂ ಕಾಲನ್ನ ಲೊಟಕ್ಕಂತ ಮುರಿತೀನಿ. ಇವ್ರ ಕಾಲ್ ಮುರಿದಿದೆ, ಅದನ್ನ ಅವ್ಳು ನೋಡ್ಕೋತಾಳೆ. ನಿಮ್ಗೇನಿಲ್ಲ ಕೆಲ್ಸ, ಎದ್ದು ಬಂದ್ರಿ. ಮೇಡಮ್ ಅವ್ರೆ, ಅದು ಏನು ಅಂತ ಮಾತಾಡ್ತಿದ್ರ? ಪಾಪ ಇಷ್ಟು ದಿನ ಚಂಪ ನಮ್ಮೆಲ್ಲರೂ ಸೇವೆ ಮಾಡಿದಾಳೆ. ಇವತ್ತೇನೋ ಕಾಲು ಮುರ್ಕೊಂಡ್ಬಿಟ್ಟಿದ್ದಾಳೆ. ನಾವು ತಾನೇ ಇವಳು ಸೇವೆ ಮಾಡ್ಬೇಕು. ಯಜಮಾನ್ರೆ ಕಾಲ್ ನೋವು ಜಾಸ್ತಿ ಆಗ್ತಾ ಇದೆ. ಚಂಪ, ನಾನು ಆಗ್ಲೇ ಹೇಳಿದ್ನಲ್ಲ, ಕಾಲು ನಿಂದು ನೋವು ನಂದು. ನನಗೂ 2 ಕಾಲ್ಗಳಿವೆ. ಮೇಡಮ್ ಅವ್ರೆ, ಅವು ಕಾಲುಗಳಲ್ಲ, ಮತ್ತೆ ಫ್ಲೈಓವರ್ಗೆ ಹಾಕಿರೋ ಪಿಲ್ಲರ್ಗಳು. ಯಾಕಪ್ಪ ತುಂಬಾ ಬೇಜಾರಲ್ಲಿದ್ದೀರಾ? ಇನ್ನೇನು ಪಲ್ಲು, ಬೆಳಿಗ್ಗೆ ಎದ್ದ ತಕ್ಷಣ ದುಡ್ಡು ಕಟ್ಕೊಂಡ್ಬಿಟ್ರೆ ಆಯ್ತಾ? ಗಂಟ್ಲಿಗೆ ಕಾಫಿ ಸುರ್ಕೊಳ್ಳೋದು ಬೇಡ. ಇಲ್ಲ ಕಣ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಚಂಪಾ ಬೇಗ ಕಾಫಿ ತಗೊಂಡ್ಬಾ. ಚಂಪಾ ಕಾಫಿ ತರಲ್ಲ. ಪಾಪ ಇವಳು ನನ್ನ ಬಿದ್ದು ಬಿಟ್ಲು. ಬಿದ್ದಿದ್ ನಿನ್ನೆ ಇವತ್ತೇನ್ ಕಾಫಿ ಮಾಡ್ಬಾರ್ದು? ಕಾಲು ನೋವಾಗಿದೆ, ನಡೆಯೋದು ಕಷ್ಟ ಆಗ್ತಿದೆಯಮ್ಮ. ನನ್ ಕಾಲ್ ಸರಿ ಹೋಗೋಕೆ ಇನ್ನು ಎಷ್ಟು ದಿವಸ ಆಗುತ್ತೆ? ನೋಡಿ ಚಿನ್ನ, ಇದು ಬುರುಕಿರೋದು. ಯಾವ ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ. ನಾನು ಹೀಗೆ ನೀವ್ತಾ ನೆಟ್ಟಿ ತೆಗಿತಾ ಇದ್ರೆ 8 ದಿನ ಆದ್ಮೇಲೆ ವಾಸಿ ಆಗುತ್ತೆ. ಅದುವರೆಗೂ ನೀನು ಆರಾಮವಾಗಿ ಲಿಸ್ಟ್. ಮತ್ ಮನೆ ಕೆಲ್ಸ ಎಲ್ಲ ಯಾರ್ ಮಾಡ್ತಾರತ್ತೆ? ಅಯ್ಯೋ, ನಮ್ಮ ಮನೇಲಿ ಜನಕ್ಕೇನು ಕಡಿಮೆನೆ. ನನ್ನ ಸೊಸೆ ಜಾಜಿ ಇದ್ದಾಳೆ, ಮಗಳು ಪಲ್ಲು ಇದ್ದಾಳೆ. ಮುಕ್ಕಾಲು ಭಾಗದ ಕೆಲಸನ ಸೊಸೆ ಮಾಡ್ಕೋತಾಳೆ, ಇನ್ನು ಉಳಿದಿದ್ದು ಪಲ್ಲು ಮಾಡ್ಕೋತಾಳೆ. ಯಾಕೆ ಯೋಚನೆ ಮಾಡ್ತೀಯಾ? ನಾನೇ ಮುಕ್ಕಾಲ್ ಕೆಲಸ ಮಾಡ್ಬೇಕು. ಮೇಡಮ್ ಅವ್ರೆ, ಕಾಲೋ ಮುಕ್ಕಾಲು ಒಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ರಿ ಅಂದಂಗಾಯ್ತು. ನಿನ್ನ ಸೈಜ್ ಏನು, ನನ್ನ ಮಗಳ ಸೈಜ್ ಏನು? ಅಷ್ಟೇ ನನ್ನಿಂದ ಕೆಲಸ ಮಾಡಕ್ ಆಗೋದಿಲ್ಲ. ನನಗೆ ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ಟೈಮ್ ಇಲ್ಲ. ಮನೆ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ನನ್ ಕೆನ್ನೆಗೆ ರೋಸು ನಮ್ಮ ಯಜಮಾನ್ರು ಹೊಡಿತಾರ. ಅಣ್ಣಯ್ಯ, ಮನೆ ಕೆಲ್ಸ ನನ್ ಕೈಲೂ ಮಾಡಕ್ಕಾಗಲ್ಲ, ನಿನ್ ಹೆಂಡತಿ ಕೈಲೇ ಮಾಡಿಸ್ಕೊ. ನೋಡ್ರ, 1 ವಾರ ಚಪ್ಪನ್ ಕೈಲಿ ಕೆಲಸ ಮಾಡಕ್ಕಾಗಲ್ಲ. ಹಾಗಾಗಿ ಯಾರಾದ್ರೂ ಹೊಸ ಕೆಲಸದವ್ರನ್ನ ಕರ್ಕೊಂಡ್ ಬನ್ನಿ. ನೀವು ಸಂಬಳ ಕೊಡ್ತೀರಾ ಅಂದ್ಮೇಲೆ ಒಬ್ರನ್ನೇನೋ 100 ಜನ ಕರ್ಕೊಂಡ್ಬರ್ತೀವಿ. ಮದ್ದು ಬಿಡ್ಲಾ, ನಮ್ ಮನೆಗೆ ಎಂತ ಕೆಲಸದವ್ನ ಕರ್ಕೊಂಡ್ಬರ್ಬೇಕು ಅಂತ ಗೊತ್ತು ತಾನೆ? ಸುಮ್ನೆ ಗೊತ್ತಾಗೋದಿಲ್ವಲ್ಲ. ಈಗ ಚಂಪನ್ ತರದವ್ರನ್ನ ಕರ್ಕೊಂಡ್ ಬರ್ಬೇಕಲ್ವಾ? ಚಂಪನ್ ಮುಖದ ಮೇಲೆ ಹೊಡೆದಾಗಿರ್ಬೇಕು ಅಂತವ್ರನ್ನ ಕರ್ಕೊಂಡ್ಬರ್ತೀವಿ. ಬೇಡ ಕಂಡ್ರು, ವಯಸ್ಸಾಗಿರೋನ್ ಕರ್ಕೊಂಬನ್ರಿ. ಯಾಕೆ? ನನ್ ಗಂಡನ ಬುದ್ಧಿ ಎಂಥದ್ದು ಅಂತ ನಿಮಗ್ ಗೊತ್ತಿಲ್ವಾ? ಪಾಂಡುರಂಗ ಲೈನ್ ಹೊಡಿತಾನೆ ಅಂತ ಭಯನಾ? ಗೊತ್ತಾಯ್ತು ಬಿಡಿ, ಬಾರ ಬಿಟ್ಲಾ.
ಏನ್ರೋ ಪದ್ದು ಬಿಟ್ಲಾ ಬೀದಿಗೆ ಬಂದ್ಬಿಟ್ಟಿದ್ದೀರಾ? ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಅನ್ಕೊಂಡೆ ಮುಖ ನೋಡಿದಾಗ್ಲೇ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಪ್ರಾಬ್ಲಮ್ ಮುಖದಲ್ಲ ಮನೇಲೆ. ಮನೇಲಿ ಪ್ರಾಬ್ಲಮ್ ಆದ್ರೆ ಮುಖದಲ್ಲಿ ಕಾಣೋದು. ಏನಾಯ್ತು? ನಮ್ಮ ಮನೇಲಿ ಯಾರಿಗೋ ಒಬ್ರಿಗೆ ಕಾಲ್ ಮುರಿದಿದೆ. ಅಲ್ಲ ಚಂಪಂಗೆ. ಬಿಡು. ಒಂದ್ ವಾರದ ಮಟ್ಟಿಗೆ ಬೇರೆ ಯಾರಾದ್ರೂ ಕೆಲಸದವ್ರು ಬೇಕಂತೆ. ವಯಸ್ಸಾಗಿರೋರೇ ಬೇಕಂತೆ. ವಯಸ್ಸಾಗಿರೋರೇ ಯಾಕಂತೆ? ನಮ್ ಪಾಂಡ್ರಂಗ್ ಭಾವನ್ ಬುದ್ಧಿ ಹೇಳಕ್ ಆಗಲ್ಲ. ಯಾವ್ದಾದ್ರು ಸುಂದರವಾದ ಹುಡುಗಿ ಮನೆಗ್ ಬಂದ್ರೆ ಹೆಂಡ ಕುಡಿದು ಕೋತಿ ತರ ಆಡ್ತಾರೆ ಅಂತ ಜಾಜಿ ಎತ್ಕೆ ಹೇಳ್ತಾ ಇದ್ರು. ಸರಿಯಾದ ಅವಕಾಶ ಇದು. ವಯಸ್ಸಾದವ್ರು ಹೋದ್ರೆ ಪ್ರಯೋಜನ ಆಗಲ್ಲ. ಸರಿಯಾದ ಹುಡುಗಿನ ಕಳಿಸ್ಬೇಕು. ಪಾಂಡ್ರಂಗ ಮತ್ತೆ ಜಾಜಿ ನಡುವೆ ಬೆಂಕಿ ಹತ್ಕೊಂಡ್ರೆ ನನ್ನ ಬೇಳೆ ಬೇಯಿಸ್ಕೋಬಹುದು. ಪಾಂಡ್ರಂಗನ್ ಓಡಿಸಿ ನಾನು ಜಾಜಿ ತಾಳಿ ಕಟ್ಬೋದು. ಸೈಲೆಂಟ್ ಆಗ್ಬಿಟ್ರೆ ಯಾರು ಇದಾರ ನಿಮ್ ಪೈಕಿ? ಇಲ್ದೇ ಏನು ಬೇಕಾದ ಜನ ಕೆಲಸದವರಿದ್ದಾರೆ. ನಮ್ ತಹಸೀಲ್ದಾರ್ ಮೊದ್ಲು ಒಬ್ಳು ಕೆಲಸ ಮಾಡ್ತಾಳೆ, ಅವಳನ್ನ ಕಳಿಸ್ತೀನಿ ಬಿಡು. ತಿಂಡಿಗೆ ಕಾಫಿಗೆ ಒದ್ದಾಡೋಂಗ್ ಆಗ್ಬಿಟ್ಟಿದೆ. ವಾರ ಬಿಟ್ಲ ಮಸಾಲೆ ದೋಸೆ ತಿನ್ಕೊಂಬರೋಣ. ನಾನ್ ಹೇಳ್ದಾಗೆ ನೀನ್ ಆ ಮನೆಗೆ ಹೋಗು. ಅಲ್ಲಿ ಯಾರ್ಯಾರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ನಿಂಗೆ ಈಗಾಗಲೇ ಹೇಳಿದೀನಿ. ಎಲ್ಲ ಹೇಳಿದಿರಾ? ಅದೇ ಸಂಬಳನ ಹೇಳಿಲ್ವಲ್ಲ? ನೀನು ಆ ಮನೆಗೆ ಹೋಗಿ ಕೆಲಸ ಮಾಡೋದು ಇಂಪಾರ್ಟೆಂಟು. ಸಂಬಳ ನಾನ್ ಕೊಡ್ತೀನಿ. ಸರಿ. ಈ ಪಾಂಡುರಂಗ ಅನ್ನೋರು ಹೇಗೆ? ಮಹಾನ್ ಎಳಸು. ಬೇರೆ ಹೆಣ್ಮಕ್ಳು ನೋಡಿದ್ರೆ ಹಲ್ಗಿಸ್ತಾನೆ. ನಂಗೇನು ಆಗೋದಿಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲ. ಈಗ ಹಳ್ಳಿಗಳ ಕಡೆ ಕಾರ್ ಓಡಿಸಿದ್ರೆ ನಾಯಿಗಳು ಅಟ್ಟಿಸ್ಕೊಂಬಂದು ಏನ್ ಮಾಡತ್ತೆ ಹೇಳೋ? ಹೋಗ್ಲಿ ಸುಮ್ಮನೆ ಆಗುತ್ತವೆ. ಇವನು ಅಷ್ಟೇ ಹೊಗಳಿ ಸುಮ್ಮನೆ ಆಗ್ಬಿಡ್ತಾನೆ. ನೀನು ಅವನನ್ನ ಹೊಗಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ ತರ ನಾಟಕ ಮಾಡ್ಬೇಕಷ್ಟೇ. ಗೊತ್ತಾಗೋಯ್ತು ಬಿಡಿ. ಏನ್ರಿ ನಾರ್ದವ್ರೆ ನಿಮ್ ಮಗಳ ವಯಸ್ಸು ಹುಡುಗಿ ಜೊತೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಮಗಳಲ್ಲ, ಮನೆ ಕೆಲಸದವಳು ರೀನಾ ಅಂತ. ಹಾಯ್ ದಟ್ಪದು. ಹಾಯ್ ಚಿಕ್ಕವಿಟ್ಲ. ನಮ್ಮ ಹೆಸರು ಗೊತ್ತಾ? ಆ ಟ್ರೈನಿಂಗ್ ಕೊಟ್ಟಿದ್ದೀನಿ ನಾನು. ಕರ್ಕೊಂಡು ಹೋಗ್ರಪ್ಪ. ಒಂದು ಸಣ್ಣ ಪ್ರಾಬ್ಲಮ್. ಏನು? ಇವ್ರಿಗೆ ವಯಸ್ಸೇ ಆಗಿಲ್ಲ. ಯೋಚನೆ ಮಾಡಿ, ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ವಯಸ್ಸಾದವ್ರನ್ನ ಮನೆ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರೆ ಅವ್ರ ಕೈಲಿ ಮನೆ ಕೆಲಸ ಮಾಡ್ಸಕ್ ಆಗೋದಿಲ್ಲ. ಬದಲಾಗಿ ನೀವೇ ಅವ್ರಿಗೆ ತಿಂಡಿ ಕಾಫಿ ಮಾಡ್ಕೊಡ್ಬೇಕಾಗತ್ತೆ. ಅವ್ರು ತಿಂಡಿ ತಟ್ಟೆ ಲೋಟ ತೊಳಿಬೇಕಾಗತ್ತೆ. ಬೇಕಾ ಇವೆಲ್ಲ? ಬೇಡಪ್ಪ. ನನಗೂ ಬೇಡವೇ ಬೇಡ. ನಾರ್ದವ್ರು ಹೇಳ್ತಿರೋದು ಕರೆಕ್ಟೇ ಕಣೋ. ಅವ್ರಿಗೆ ಸಿಕ್ಕಾಪಟ್ಟೆ ಅನುಭವ ಇದೆ. ಮನೆಗೆ ಕೆಲ್ಸಕ್ಕಂತ ಬರೋರು ಗಟ್ಮುಟ್ಟಾಗಿರ್ಬೇಕು. ಆದ್ರೆ ಒಂದ್ ಮಾತು ನೆನಪಿರ್ಲಿ, ನಾನ್ ಇವಳನ್ನ ಕಳಿಸ್ದೆ ಅಂತ ಮಾತ್ರ ಯಾರ ಮುಂದೆನೂ ಹೇಳ್ಬಾರ್ದು. ನಾನಂತೂ ಹೇಳೋದಿಲ್ಲ. ಕರ್ಕೊಂಡು ಹೋಗಿ ಸಿಕ್ಕಿದ್ದೆ ಇವಳು ಅಂತ ಹೇಳಿದ್ರೆ ಅವ್ರು ತಾನೇ ಏನ್ ಮಾಡ್ತಾರೆ? ಕರೆಕ್ಟ್ ಕಣೋ. ಬೇರೆ ಯಾರು ಸಿಗ್ಲಿಲ್ಲ ಅಂದ್ರೆ ಆಯ್ತು. ಯಾಕೆ ನಾವು ಕೆಲ್ಸವ್ರನ್ನ ಕರ್ಕೊಂಡ್ ಬಂದ್ವಿ. ಹಾಯ್, ಹೌ ಆರ್ ಯು? ನಾನು ರೀನಾ. ಏನ್ರಿ ಇದು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದಾಳೆ? ಹೇಳಿದ್ದೇನು ನೀವು ಮಾಡಿದ್ದೇನೆ. ಜಾಜಿ ಅವರೇ, ವಯಸ್ಸಾದವ್ರನ್ನ ನಾವು ಹುಡುಕಿದ್ವಿ. ಆದ್ರೆ ಚಳಿಗಾಲ ಅಲ್ವಾ, ಅವ್ರು ಕೆಮ್ತಾ ಇದ್ರು. ಆಯ್ತು, ಅದಕ್ಕೆ ರೀನನ್ ಕರ್ಕೊಂಡ್ ಬಂದ್ವಿ. ಇವಳಿಗೆ ತಹಸೀಲ್ದಾರ್ ಮನೇಲಿ ಕೆಲಸ ಮಾಡಿ ಅಭ್ಯಾಸ ಇದೆಯಂತೆ. ಅದೇ ಕೆಲಸನ ನಮ್ಮ ಮನೇಲಿ ಕಂಟಿನ್ಯೂ ಮಾಡು ಬಾ ಅಂತ ಕರ್ಕೊಂಡ್ ಬಂದ್ವಿ. ಈಗ ಹೋಗು ಅಂತ ಹೇಳ್ತಿದ್ದೀನಿ. ಇವಳು ನಮ್ಮನೆ ಕೆಲಸ ಮಾಡೋದು ಬೇಡ. ಅದಕ್ಕೆ ನೀವು ಕೆಲಸ ಮಾಡಲ್ಲ, ಬೇರೆಯವ್ರಿಗೂ ಮಾಡಕ್ ಬಿಡಲ್ಲ. ಈ ತರ ಸುಮ್ನೆ ತಕರಾರು ಮಾಡಿದ್ರೆ ನಾನು ಬೇರೆ ರೀತಿಯಲ್ಲಿ ತಕರಾರು ತೆಗಿಬೇಕಾಗತ್ತೆ. ಯಾವ ತರ ತಕರಾರು? ಆಸ್ತಿಲಿ 5 ಕೋಟಿ. ನನಗಿಂತ ಇವಳೇ ಚೆನ್ನಾಗಿದ್ದಾಳೆ. ಮುಂದೆ ನನ್ ಗತಿ. ರೀನಾ, ನಾನ್ ಹೇಳ್ತಾ ಇದೀನಿ, ನೀವ್ ಹೋಗಿ ಕೆಲಸ ನೋಡು. ಅದೇ ಒಂದ್ ಕಂಡೀಷನ್. ಯಾವ್ದೇ ಕಾರಣಕ್ಕೂ ನನ್ ಗಂಡನ ಮಾತಾಡ್ತಾರೆ. ನಾನ್ ಮಾತಾಡ್ಸಲ್ಲ, ಅವ್ರ ಮಾತಾಡ್ಸ್ಬಿಟ್ರೆ ಮಾತಾಡು. ನೀವ್ಯಾಕಪ್ಪ ಕೆಲಸದೊಳಗೆ ತಲೆ ಮೇಲೆ ಹೊತ್ಕೊಂಡಿದ್ದೀರಾ? ಈಗ ನಾವು ಇವಳು ಲಗೇಜ್ ಹೊತ್ರೆ ನಾಳೆ ಇವಳು ನಮ್ಮ ಲಗೇಜ್ ಹೊತ್ತಾಳೆ. ಅಂದ್ರೆ ನಮ್ಮ ಮಗುನ ಅತ್ತೆ, ಇವಳು ಯಾಕೋ ಸರಿ ಹೋಗಲ್ಲ ಅನ್ಸುತ್ತೆ. ನಿನಗೆಲೆ ಬಂತು? ಯಜಮಾನ್ರಿಗೆ ಹೇಳಕ್ ಆಗಲ್ಲ. ಸುಂದರವಾಗಿರೋರು ಯಾರಾದ್ರೂ ಕಾಣಿಸ್ಬಿಟ್ರೆ ಅವ್ರನ್ನ ಮಾತಾಡ್ಸ್ಬಿಡ್ತಾರೆ. ಮಾತಾಡ್ಸ್ಲಿ ಬಿಡು. ಕಲ್ಲರ್ ಹಾಯ್ ಜಾನು. ಅಲ್ಲ ನಾನ್ ರೀನು. ನಾನು ನಿಮ್ಮ ಬಾಯಿಂದಲೇ ಬರ್ಸ್ಬೇಕು ಅಂತ ಈ ತರದ ಪ್ಲಾನ್ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗಿ ಮಾಡಿದೆ. ರೀ, ಏನು ಮಹಿಳಾ ಸಂಘನ? ಅಲ್ಲ, ಇವಳು ಗೊತ್ತು ಬಿಡಿ ಮೇಡಮ್ ಅವರೇ. ಬಂಡೀಪುರ ಎಲ್ಲಿ, KRS ಬೃಂದಾವನ ಎಲ್ಲಿ. ಇವಳು ಕೆಲಸದವಳು. ಹಾಗಾದ್ರೆ ನಾನು ಬಂದಿರೋದು ನಿಮ್ ಸೇವೆಗೆ ಅಂತಾನೆ. ಸೇವೆ ಮಾಡಿ ಮಾಡಿ. ಅಲ್ಲೂ ಹೋಗು, ಅವಳಿಗೆ ಏನೇನ್ ಕೆಲಸ ಮಾಡ್ಬೇಕು ಅಂತ ತೋರ್ಸು. ರೀನಾ ಬಾ, ಅಡಿಗೆ ಮನೆ ತೋರಿಸ್ತೀನಿ. ನೀವೇನ್ರಿ ತೋರ್ಸೋದು? ಅಲ್ಲ ಪಾಪ ಇವಳು ಹೊಸ್ದಾಗಿ ಬಂದಿದ್ದಾಳಲ್ವಾ, ಬಚ್ಚಲ ಮನೆ ಎಲ್ಲಿದೆ, ಬೆಡ್ರೂಮ್ ಎಲ್ಲಿದೆ ಅಂತ ತೋರ್ಸೋದ್ ಬೇಡವಾ? ಅದನ್ನೆಲ್ಲ ಅಡ್ಗೆ ಮನೆಯಲ್ಲಿ ತೋರಿಸ್ತೀರಾ? ಎಂತದ್ದು ಬೇಕಾಗಿಲ್ಲ. ಪಲ್ಲಕ್ಕೆ ಹೇಳ್ತೀನಿ, ಅವಳು ತೋರಿಸ್ತಾಳೆ. ಕಾಫಿ ನುಲಿಯೋದನ್ನ ಕಡಿಮೆ ಮಾಡು. ನಿನ್ ಜಾಗಕ್ಕೆ ನಿನ್ ಕೆಲ್ಸಕ್ಕೆ ಅಂತ ಬಂದ್ಮೇಲೆ ಸ್ವಲ್ಪನಾದ್ರೂ ನುಲಿಬೇಕಲ್ವಾ? ಈ ಮನೇಲಿ ನುಲಿಯೋ ಕಾಂಟ್ರಾಕ್ಟ್ ಏನಿದ್ರು ನನಗ್ ಮಾತ್ರ. ನಮ್ ಸಂಘಕ್ಕೆ ಮೆಂಬರ್ ಆಗಿದ್ಯಾ? ನಾನ್ ಮೆಂಬರ್ ಆಗಿರೋದೇ ಗೊತ್ತಿಲ್ಲ ಅಂದ್ಮೇಲೆ ನೀನ್ ಯಾವ ಸೀಮೆ ಪ್ರೆಸಿಡೆಂಟ್? ದೇಶ ಹೋಗಲ್ ಒಂದೇ ಅನ್ಕೊಂಡ್ ಕಾಫಿ ಕುಡಿಯೋದು. ಅತ್ತೆ ಕಾಫಿ. ಅತ್ತೆನಾ? ಪ್ರೆಸಿಡೆಂಟ್ಗೆ ಅತ್ತೆ ಅಂದ್ಮೇಲೆ ನನಗೂ ಕೂಡ ಅತ್ತೆನ ಆಗ್ಬೇಕು ಅಂತ ತಿಳ್ಕೊಳಕ್ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತೀಯಮ್ಮ.
ಎಲ್ಲಿ? ಮುಖ ತೊಳಿತಾ ಇದ್ದಾನಮ್ಮ. ಹೌದಾ? ಹಾಗಾದ್ರೆ ನಾನು ಅಲ್ಲಿಗೆ ಹೋಗಲ್ಲಪ್ಪ. ನಾನು ಅಲ್ಲಿಗೆ ಹೋಗೋದು, ಅವ್ನು ನನ್ ಮುಖ ನೋಡೋದು, ಸುಮ್ನೆ ಮುಖಕ್ಕೆ ನೀರ್ ಹಾಕೋದು, ನಾನು ಹೋಗಿ ಮತ್ತೆ ಮುಖ ತೊಳ್ಕೊಳ್ಳೋದು ಇದೆಲ್ಲ ಬೇಡ. ನಾನು ಅಡ್ಗೆ ಮನೇಲಿ ಬಿಸಿ ಬಿಸಿ ಕಾಫಿ ಇಟ್ಕೊಂಡು ವೇಟ್ ಮಾಡ್ತಾ ಇರ್ತೀನಿ. ನೀವು ಅವ್ರನ್ನ ಅಲ್ಲಿ ಕಳಿಸ್ತೀರಾ? ಅಷ್ಟೇ, ಕೇವಲ ಒಂದು ಕಾಫಿ ಕೊಡಕ್ಕೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಸೆಟ್ ಬೇರೆ ಹಾಕೊಂಡ್ ಬಂದಿದ್ದಾಳೆ. ಅವಳು ಮನೆ ಕೆಲಸದವಳು, ಕಾಲೇಜ್ ಹುಡುಗಿ ಅಲ್ಲ ಅಂತ ಹೇಳಿ. ನೀನ್ ತಾನೇ ಇನ್ನೇನಮ್ಮ. ಕಾಫಿ ಆರೋಗುತ್ತೆ ಕುಡಿ. ಮಾತ್ರವ್ರೆ ಚಳಿಗಾಲದಲ್ಲಿ ತಣ್ಣೀರು ಮುಖ ತೊಳೆಯೋದು ತುಂಬಾ ಕಷ್ಟ ನೋಡಿ. ಸ್ವಲ್ಪ ನೀರು ಏನಾದ್ರು ಕಿವಿಲಿ ಹೋಗ್ಬಿಟ್ರೆ ಯಾರೋ ಕುತ್ಕೊಂಡು ಕಿವಿಲಿ ಜೊತೆ ಇರಂಗಿರುತ್ತೆ. ಏನೋ ನೀವು ಬಿಟ್ಟರೆ ಕಾಫಿ ಕುಡಿತಾ ಇದ್ರೆ ನನಗೆ ಕಾಫಿ ಇಲ್ವಾ? ಅಯ್ಯೋ ನೀನ ನಿನ್ಗೋಸ್ಕರ ಬಿಸಿ ಬಿಸಿಯಾಗಿ ಕಾಫಿ ರೆಡಿ ಮಾಡ್ಕೊಂಡು ಕಾಯ್ತಾ ಕೂತಿದ್ದೆ. ಹಾಗಿದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ಏನು ಯಜಮಾನ್ರೆ? ಏನೋ ಬಂದು ಕೊಡ್ತೀನಿ ನೀರು ಕಂಪ್ನಿನಾ. ಯಜಮಾನ್ರೆ ಅಂತಿದ್ದಾಳೆ. ಕಲೀಲಿ ಬಿಡು, ನೀನ್ ಯಾಕೆ ಸುಮ್ಮನೆ ಹೊಟ್ಟೆ ಉಳ್ಕೋತೀಯ? ಈ ಮನೆಗೆ ಅವನೇ ತಾನೇ ಯಜಮಾನ. ಘಮ 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 ಅಂತ ಇದ್ದ. ಏನು ಕಾಫಿನಾ? ಅಲ್ಲ ನೀನು ಯಾವ ಸೆಂಟು? ತುಂಬಾ ಕಾಮಿಡಿ ಮಾಡ್ತೀರಾ ಅಪ್ಪ. ನಿಮಗೋಸ್ಕರ ಕೆನೆ ಹಾಕಿ ಸ್ಪೆಷಲ್ ಆಗಿ ಬಿಸಿ ಬಿಸಿ ಕಾಫಿ ಮಾಡಿದೀನಿ. ಅದು ಘಮ ಘಮ ಅಂತ ಇರುತ್ತೆ. ಅತ್ತೆ, ಕೆನೆ ಹಾಕಿರೋ ಕಾಫಿ ಮಾಡ್ಕೊಡ್ತಾ ಇದ್ದಾಳೆ. ಮಾಡ್ಕೊಳ್ಳಿ ಬಿಡು. ನನ್ನ ಮಗನಿಗೆ ಕೆನೆ ಹಾಕಿದ ಕಾಫಿ ಅಂದ್ರೆ ತುಂಬಾ ಇಷ್ಟ. ಕೆಲ್ಕೊಂಡು ಕುಡಿತಾನೆ. ಕೆನೆ ಹಾಕಿರೋ ಕಾಫಿ ನಾನ್ ಮಾತ್ರ ಮಾಡ್ಕೊಡ್ಬೇಕು, ಬೇರೆ ಯಾರು ಮಾಡ್ಕೊಡೋ ಹಾಗಿಲ್ಲ. ಕಾಲ್ ಮುಳ್ಕೊಂಡು ಬಿದ್ದಿದೀಯಲ್ಲ, ನೀನ್ ಯಾವಾಗ ಕಾಫಿ ಮಾಡ್ಕೊಡೋದು? ಯಾಕೆ ಚಂಪ ಬಂತ ನನ್ ಸೊಸೆ ತರ ಆಗ್ಬಿಟ್ಟೆ ನೀನು. ಹೊಟ್ಟೆ ಸಿಕ್ಕಾಪಟ್ಟೆ ನೋಡ್ತಾ ಇದೆ. ಬನ್ನಿ. ನೀನಾ ನೀನ್ ಮಾಡ್ತಿರೋದು ಸರಿನಾ? ಕಾಫಿ ಎಲ್ಲರಿಗೂ ಹಾಲಲ್ಲಿ ಕಾಫಿ ಕೊಡ್ತೀಯಾ, ಅವ್ರ ಮಾತ್ರ ಅಡಿಗೆ ಮನೆಗೆ ಕರ್ಕೊಂಡೋಗಿ ಕಟ್ಟೆ ಮೇಲೆ ಕೂರ್ಸ್ ಕೊಡ್ತೀನಿ. ಕತ್ತೆ ನಾನೇ ಅವ್ರನ್ನ ಕಗ್ಲಲ್ಲಿ ಎತ್ಕೊಂಡು ಹೋಗಿದ್ನ. ಅವ್ರ ಹೊರ ಬಂದ್ರೆ ನಾನೇ ಬರೋಕ್ಕಾಗುತ್ತೆ? ಅಡಿಗೆ ಮನೆ ಒಳಗೆ ಬರ್ಬೇಡಿ ಅಂತ ಹೇಳಿತ್ತು. ಅದೇ ಹೇಳಕ್ಕಾಗುತ್ತೆ. ಸಂಬಳ ಕೊಡೋ ಗಣಿನ ಅಲ್ಲಿ ಬರ್ಬೇಡಿ, ಇಲ್ಲಿ ಬರ್ಬೇಡಿ, ಅಲ್ಲಿ ಕೂತ್ಕೋಬೇಡಿ, ಇಲ್ಲಿ ಕೂತ್ಕೋಬೇಡಿ, ಅಲ್ಲಿ ನಿಂತ್ಕೋಬೇಡಿ ಅಂತ ಹೇಳಿದ್ರೆ ಅದೇ ಮೆಚ್ತಾನ. ಇಷ್ಟಕ್ಕೂ ಅಡ್ಗೆ ಮನೆ ಯಾರ್ದು? ಸರಿಯಾಗಿ ಹೇಳ್ದೆ ಲೀನಾ. ನಮ್ ಚಂಪನ್ಗಿಂತ ನಿನ್ಗೆ ಧೈರ್ಯ ಜಾಸ್ತಿ. ಅಷ್ಟೇ. ಅಯ್ಯ, ಮೊದಲು ದಬಾಯಿಸೋದನ್ನ ಕಲಿ, ಇಲ್ಲ ಅಂದ್ರೆ ನನ್ ಸೊಸೆ ಹತ್ರ ಉಳಿಗಾಲ ಇರುತ್ತಾ. ಹಾಲ್ ಹೋಗುತ್ತೆ, ಕುಡಿ. ಏನು ಕಾಫಿ. ಯಜಮಾನ್ರೆ ತಗೊಳ್ಳಿ ನಿಮ್ ಖರ್ಚು. ಯಜಮಾನ್ರೆ ತಗೊಳ್ಳಿ ನಿಮ್ ಗಾಗಲ್. ತಗೊಳ್ಳಿ ನಿಮ್ ಬೈಕಿ. ರೀ ಏನಂದ್ರೆ ತಗೊಳ್ಳಿ ನಿಮ್ ಖರ್ಚು, ರೀನಾ ಕೊಟ್ಟು. ತಗೊಳ್ಳಿ ನಿಮ್ ಗ್ಲಾಸ್, ರೀನಾ ಬೈಕ್ ಏನಾದ್ರೂ ತಗೊಳ್ರಿ. ರೀನಾ ಕೊಟ್ಟು. ಎಲ್ಲ ಇವಳೆ ಕೊಟ್ರೆ ಹೆಂಡತಿ ಅಂತ ನಾನಿರೋದು ಯಾಕೋ? ಮೇಡಮ್ ಅವರೇ, ಇವಳಿಗಿಂತ ಮೊದಲು ತಾವೇ ಕೊಟ್ಟಿದ್ದಿದ್ರೆ ನಾನು ನಿಯತ್ತಾಗಿ ತಗೋತಾ ಇದ್ದೆ. ನಮ್ಮ ಈ ರೀನಾ ತುಂಬಾ ಚುರುಕು, ಚಕ ಚಕ ಅಂತ ತಂದ್ಕೊಟ್ಬಿಟ್ರು. ಯಜಮಾನ್ರೆ ಸಂಜೆ ಬೇಗ ಬರ್ತೀರಾ? ಯಾಕೆ ಏನಾದ್ರು ತರೋದಿತ್ತ? ಅದು ಅಕ್ಕಿ ತೊಗರಿ ಬೇಳೆ ಜೊತೆಗೆ ಚಾಪೆ ಬೇಕಾಗಿತ್ತು. ಅಕ್ಕಿ ತೊಗರಿ ಬೇಳೆ ಓಕೆ, ಚಾಪೆ ಯಾಕೆ? ಅಯ್ಯೋ, ಅಷ್ಟು ಗೊತ್ತಾಗಲ್ವೇನಮ್ಮ ನಿನ್ನ ಲೂಮಿಂದ ಆಚೆ ಮಲಗ್ಸೋಕೆ. ನನ್ನನ್ನ ಆಚೆ ಮಲಗಿಸ್ತಾಳ? ನಾನ್ ಬಂದು ಈ ಮನೆಗೆ ಇಷ್ಟು ದಿನ ಆಯ್ತು, ನನ್ ನೋಡಿ ಒಂದು ಹುಸಿ ನಗು ಇಲ್ಲ. ಇವಳು ಬಂದು 3 ದಿನಕ್ಕೆ ಇವಳ ಮುಖದಲ್ಲಿ ಮುಗುಳ್ ನಗೆ ಜೊತೆ ಸಂತೋಷ ಉಕ್ಕಿ ಹರಿತಾ ಇದೆ. ಈ ನಗುನ ನಾನ್ ಕಟ್ ಮಾಡ್ತೀನಿ. ಏ ಬಂದು ಬಿಟ್ಲಾ, ಇವಳು ಲಗೇಜ್ ತಗೊಂಬಂದ್ರು. ಮೇಡಮ್ ಅವರೇ, ಅಲ್ಲ ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಯಾತಕ್ಕೆ ಜಗಳ ಅಂತ ಈಗೇನು ಆ ಕನ್ನಡಕ ಹಾಕೋಬೇಕಾನೆ? ನೋಡಿ 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 ಚೆನ್ನಾಗಿ ಕಾಣಿಸ್ತೀರ? ಇದು ನಿಮ್ಗೆ ಸಣ್ಣ ವಿಷಯನಾ? ಏ ಲಗೇಜ್ ಕೊಡ್ರ, ತಗೋ. ಸಂಬಳ ತಗೊಂಡು ತಿರುಗಿ ನೋಡ್ದೆ ಇಲ್ಲಿಂದ ರೈಟ್ ಹೇಳು. ಮೇಡಮ್ ಅವರೇ, ಇದ್ದಕ್ಕಿದ್ದಂಗೆ ಕೆಲಸಗಾರನ ಆಚೆ ಹಾಕ್ಬಿಟ್ರೆ ಏನು ಹೊಸ ಕೆಲಸಗಾರ ಸಿಕ್ಕೋದು ಅಷ್ಟೊಂದು ಸುಲಭ ಅನ್ಕೊಂಡಿದ್ರಾ? ಅಲ್ಲ ಪಾಪ ಏನು ಅರಿಯೋದು ಹುಡುಗಿ, ಹೋಗು ಅಂದ್ಬಿಟ್ರೆ ದುಡಿಯುದಂತ ಅದು ಎಲ್ಲಿ ಹೋಗ್ಬಿಡುತ್ತೆ. ಅವಳು ಎಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ಅದನ್ನ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು? ದುಡ್ಡು ಕೊಟ್ರಿ ನೋಡ್ಬೇಡ ಅವ್ರ ಕಡೆ. ಬಿಡ್ರಿ ಚೆನ್ನಾಗಿ ಮನೆ ಕೆಲಸ ಮಾಡ್ಕೊಂಡಿದ್ದ
ಅಂತವಳ ಮನೆ ಬಿಟ್ಟು ಓಡಿಸ್ಬಿಟ್ಟಿಲ್ಲ ಇನ್ಮೇಲೆ ಮನೆ ಕೆಲಸ ಇಲ್ಲ ನೀನ್ ಮಾಡ್ತೀಯಾ? ಮನೆ ಕೆಲಸದವಳು ಕಾಲ್ ಮುರ್ಕೊಂಡು ತಿಮ್ರಂಗ ಅಂತ ಕೂತಿರ್ಬೇಕಾರೆ ನಾನ್ ಯಾಕೆ ಕೆಲಸ ಮಾಡ್ಬೇಕು? ನೋಡ್ತಾರೆ ಇವಳಿಗಿಂತ ಚೆನ್ನಾಗಿರೋ ಕೆಲಸದವಳನ್ನ ನಮ್ ಮದ್ದು ಬಿಟ್ಟ ಕರ್ಕೊಂಡ್ ಬರ್ತಾರೆ. ಏನು ರೀನಾ ವಿತ್ ಬ್ಯಾಗ್ ಅಂಡ್ ಬ್ಯಾಗೇಜ್ ಬರ್ತಿದ್ಯಾ? ಏನಾಯ್ತು? ಅಯ್ಯೋ ನಾರ್ದ ನನ್ಗ ಮನೇಲಿ ಇರೋದಕ್ಕೆ ಇನ್ ಒಂದೇ ಒಂದಿನ ಅವಕಾಶ ಸಿಕ್ಕಿದ್ರೆ ಆ ಪಾಂಡ್ರಂಗನ್ನ ಹಾಗೆ ಹಾರಿಸ್ಕೊಂಡ್ ಬಂದ್ಬಿಡ್ತೀನಿ. ಎಲ್ಲ ಎಡವಟ್ಟಾಗೋಯ್ತು. ಏನಮ್ಮ ಅಂತ ಎಡವಟ್ಟಾಗಿದ್ದು? ನಾರ್ದವ್ರೆ ಮನೆ ಕೆಲ್ಸಕ್ಕೆ ಯಾರು ಮುದ್ಕಿನ್ ಕಳ್ಸ್ಕೊಡಿ ಅಂದ್ರೆ ಹುಡುಗಿನ ಕಳ್ಸ್ಕೊಟ್ರಲ್ಲ, ಚೆನ್ನಾಗಿ ಬೈಸ್ಕೊಂಡ್ವಿ. ಈಗೇನು ನಿಮ್ ಕಡೆ ಮನೆ ಕೆಲ್ಸಕ್ಕೆ ಯಾರಾದ್ರೂ ಅಜ್ಜಿ ಇದಾರಾ ಇಲ್ಲ ನಾವೇ ಹುಡುಕ್ಬೇಕಾ? ನಾಡ್ದ ಇಸ್ ಇಯರ್ ವೈಫ್ ಇಯರ್. ನಾಳೆ ನಿಮ್ ಮನೆಗೆ ಮನೆ ಕೆಲ್ಸಕ್ಕೆ ಅಜ್ಜಿ ಬರ್ತಾಳೆ. ನನ್ನ ಹೆಸರು ದೇವಮ್ಮ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಮನೇಲಿ ಕೆಲಸ ಮಾಡ್ತಾ ಇದ್ದೆ. ಬೇಕಾದ್ರೆ ಹೋಗಿ ಕೇಳಿ ಈ ದೇವಮ್ಮ ಎಂತವಳು ಅಂತ ಹೇಳ್ತಾರೆ. ನಾನು ನಂಬಿದ್ದೀನಿ, ಇನ್ನೇನು ಹೋಗಿ ಕೇಳೋದು ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಲಕ್ಷಣ ಆಗಿದೆಯಮ್ಮ, ಗ್ರಾಮ ದೇವತೆ ತರ. ಅಲ್ಲಪ್ಪ ಭದ್ರಕಾಳಮ್ಮ, ಈ ಮನೆ ಯಜಮಾನಿ ನೀನೇ ತಾನೇ? ನಾನೇ ಯಜಮಾನಿ ಅಂತ ಹೇಗೆ ಗೊತ್ತಾಯ್ತು? ನಿಮ್ ಸೈಜ್ ನೋಡ್ ಗೊತ್ತಾಯ್ತು. ನಿಮ್ಮ ಅಜ್ಜಿನೇನಾ? ಊರಿಂದ ಬಂದ್ರೇನೋ? ಆಶೀರ್ವಾದ ಮಾಡಿ ಅಮ್ಮ. ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಮತ್ತಿವ್ರು ಯಾರ? ಈ ಮನೆಗೆ ಬಂದಿರೋ ಕೆಲಸದ ಅಜ್ಜಿ. ವಯಸ್ಸಾದ ಕೈಲಿ ಯಾವನಾದ್ರೂ ಕೆಲಸ ಮಾಡಿಸ್ತಾರೇನಾ? ನಾನು ನಮ್ಮ ಮಾತೃಶ್ರೀ ಅವ್ರ ಕೈಲೇ ಕೆಲಸ ಮಾಡಿಸಲ್ಲ. ಪಾಂಡುರಂಗ ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ಬಿಡು. ಮಕ್ ಕೊಡಿದ್ರೆ ಹಲ್ಗಳೆಲ್ಲ ಟೈಲ್ಸ್ ಮೇಲೆ ಬಿದ್ದಿರ್ಬೇಕು. ಆದಷ್ಟು ಕೆಲಸ ಮಾಡಿ ಹೋಗ್ತಾರೆ, ಉಳಿದ ಕೆಲಸ ನಾನ್ ಮಾಡ್ತೀನಿ. ಗಂಡ ಹೇಳೋದು ಕರೆಕ್ಟು, ಹೆಂಡತಿ ಹೇಳೋದು ಕರೆಕ್ಟು. ನೀವಿಬ್ರು ಅಪರೂಪ ಜೋಡಿ. ಒಂದೇ ಹೆಜ್ಜೆ. ಈಗ ನೀನು ಇನ್ನೊಂದೆರಡು ದಿನ ನಡೆಯೋದನ್ನ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಆಮೇಲಿಂದ ನಿನ್ನ ಕಾಲ ಮೇಲೆ ನೀನೇ ನಡೆದ್ಬಿಡ್ತೀಯ ಚಂಪ. ಏನು ಯಜಮಾನ್ರಿ, ನೀವ್ ಈಗ ನನ್ ಕೈ ಹಿಡ್ಕೊಂಡು ನಡೆಸ್ತಾ ಇದ್ರೆ ನನ್ ಕಾಲೂ ಗೊತ್ತಾಗಲ್ಲ. ಚುಮ್ಮನತ್ತೆ. ಯಜಮಾನ್ರು ಮನೆ ಕೆಲಸದೊಳನೆ ಇಷ್ಟೊಂದು ಮುತ್ತರ್ಚಿಯಾಗಿ ನೋಡ್ಕೊಂಡ್ರೆ ನನ್ನ ಹೊಟ್ಟೆಲಿರೋ ಕರುಳು ಕಿವುಚುತ್ತೆ. ನಡ್ಸ್ರಿ ನಡ್ಸ್ರಿ ನಡ್ಸ್ರಿ. ಅಯ್ಯೋ ನೀನ್ ಇಲ್ಲಿದೆಯೇನಮ್ಮ? ನಿನ್ ಗಂಡ ಇಲ್ವಾ? ಯಾವ ಚಂಪ ಇದ್ದಾಳಲ್ಲ, ಅವ್ಳ ಗಟ್ಟಿ ಹಿಡ್ಕೊಂಡು ಎತ್ತದೇನು, ಸೊಂಟ ಕೈ ಹಾಕೊಂಡು ಸುತ್ತಾಡೋದೇನು? ಬೇಡ ಬೇಡ, ನೋಡಕ್ಕಾಗಲ್ಲ ನನ್ನಿಂದ. ಹೌದಾ? ಮಾಡ್ತೀನಿ ಅವ್ರಿಗೆ. ಹಲೋ, ನಾನು ನಾಡ್ದ ಏನ್ ಹೇಳಿ? ಎಲ್ಲಿವರೆಗೂ ಬಂತು? ಈಗ ತಾನೇ ಶುರು ಮಾಡಿದೀನಿ. ನಾಳೆ ಅಷ್ಟೊತ್ತಿಗೆ ಈ ಮನೆ ಅಲ್ಲೋಲ ಕಲ್ಲೋಲವಾಗುತ್ತೆ. ಆದಷ್ಟು ಬೇಗ ಹಾಗಾಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ನೋಡ್ತಾ ಇರಿ. ಏನಿದು ಗಂಡು? ಇದು ಬಟ್ಟೆಗೆ ಕೆಳಗೆ ಹೋಗ್ತಾ ಇದ್ದೀನಿ. ಜಾಸ್ತಿ ಬರ ಕೇಳಿದ್ದೀನಿ. ಇವಳಾಗೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಿದ್ದಾಳೆ. ಎಳ್ಕೊಂಡ್ ಬಂದು ಬಿಟ್ಲ ಆ ಗಂಟೆಲ್ ಏನಿದೆ ನೋಡ. ಕಳ್ತನ ಮಾಡೋದಕ್ಕೆ ಬಂದಿದೀಯಾ? ಅಷ್ಟೇ ಹಿಂಗೆಲ್ಲ ನಡೆಯಲ್ಲ. ಹೊಡಿಬೇಡ, ಸುಮ್ಮನೆ ಇರು. ಪಾಪ ವಯಸ್ಸಾಗಿದೆ, ಏನೋ ಕೆಟ್ಟ ಕೆಲಸ ಮಾಡ್ಬಿಟ್ಟಿದ್ದಾರೆ. ಇಷ್ಟಕ್ಕೂ ಇವ್ರು ಕರ್ಕೊಂಡು ಬಂದ್ರೆ ತಾನೇ ತಾನೇ. ನಮ್ದೇನು ತಪ್ಪಿಲ್ಲ, ಜಾಜಿ ಅವರೇ ಹೇಳಿದ್ದು ವಯಸ್ಸಾದ ಕೆಲಸ ಬೇಕಂತ. ಕೈತನ ಮಾಡಕ್ ಕರ್ಕೊಂಡ್ ಬಾ ಅಣ್ಣ. ಕಳ್ತನ ಇವ್ರು ಮಾಡ್ತಾರಂತ ಅವ್ರು ಹೇಳಲೇ ಇಲ್ಲ. ಯಾರು? ನಾನೇ ನಿಮ್ಮ ಮನೆಯಲ್ಲಿ ಕೆಲಸ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಇವ್ರು ನಾನು ಕಳ್ಸಿದ್ದು. ಕೆಲಸದವಳಂತ ಕಳ್ಳೀರ್ ಕಳ್ಸಿ ನಮ್ಮ ಮನೆ ನಾನು ಲೂಟಿ ಮಾಡಿಸ್ಬೇಕು ಅಂತಿದ್ರಾ? ನಿಮ್ಮಿಬ್ರು ಬೇರೆ ಮಾಡ್ಬೇಕು ಅಂತ ಹೇಳಿದ್ದು. ನಾನೇ ನಿಮ್ಮ ಕಳ್ತನ ಮಾಡಿ ಅಂತ ಹೇಳಿದ್ದೆ. ನಾವಿಬ್ರು ಯಾಕೆ ಬೇರೆ ಆಗ್ಬೇಕು? ನೀನ್ ಅವ್ರನ್ನ ಬಿಟ್ರೆ ನಾನು ನಿನ್ನ ಕಟ್ಕೋಬೋದಲ್ಲ, ಅದಕ್ಕೆ.